ಚಿಕ್ಕಬಳ್ಳಾಪುರದ ವುಮೆನ್ಸ್ ಕಾಲೇಜಲ್ಲಿ ಇವತ್ತು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ ಇಂಟರ್ ಕಾಲೇಜ್ ಕಬಡ್ಡಿ ಪಂದ್ಯಾವಳಿ ನಡೀತಿದೆ. ಸರಿಸುಮಾರು 25 ಕಾಲೇಜವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವತ್ತು ವುಮೆನ್ಸ್ ಕಾಲೇಜು ಕಬಡ್ಡಿ ಇವೆಂಟ್ ಇದೆ. ಮತ್ತು ಈ ವುಮೆನ್ಸ್ ಕಾಲೇಜ್ಗೆ ಈಗಾಗಲೇ ತಾವು ಗಮನಿಸಿರ್ಬೋದು 13 ರೂಮ್ ಕಟ್ಟೋಕ್ಕೆ 4 ಕೋಟಿ ಅನುದಾನ ತಂದಿದ್ದೀವಿ. ಕೆಲಸ ಸ್ಟಾರ್ಟ್ ಆಗ್ತದೆ. ಅಂದರೆ ಬೇಸಿಕ್ ವರ್ಕ್ ಇದಕ್ಕೆ 4 ಕೋಟಿ ಮತ್ತು ಕೋಎಡ್ಗೆ 6 ಕೋಟಿ ತಂದಿದ್ದೀವಿ. ಹೈಯರ್ ಎಜುಕೇಷನಿಂದ ಇವೆರಡಕ್ಕೂ 10 ಕೋಟಿ. ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ MCS ಸರ್ ಅವರು ಮಿನಿಸ್ಟರ್ ಆಗಿದ್ದಾಗ, ನಾನು MLA ಆಗಿದ್ದಾಗ ಬಿಡುಗಡೆ ಆಗಿದ್ದು 10 ಕೋಟಿ. ಅದು 13 ರೂಮು 4 ಕ್ರೋರ್ಸ್ ಇದು ಮಾಡ್ತಿದ್ದೀವಿ. ಮತ್ತು ಮುಂದೆ ಒಂದು ಲ್ಯಾಂಡನ್ನು ಕೂಡ ಬೈ ಮಾಡಬೇಕು ಅಂತ ನಡೀತಿದೆ, ಚರ್ಚೆ ನಡೀತಿದೆ. ಅದು ಸ್ವಲ್ಪ ಕಾಂಪೌಂಡ್ ಆಗೋಕ್ಕೆಲ್ಲ ಸಮಸ್ಯೆ ಇದೆ ಪ್ರೈವೇಟ್. ಅದಕ್ಕೆ ಸರ್ಕಾರಕ್ಕೆ ಒಂದು ಕ್ಯಾಬಿನೆಟ್ಟಲ್ಲಿ ಇಡ್ತಿದ್ದೀವಿ. ಆ ಪೀಸ್ ಆಫ್ ಲ್ಯಾಂಡ್ನ ಪರ್ಚೇಸ್ ಮಾಡಿ ಅದಕ್ಕೆ ಏನು ಅಮೌಂಟ್ ಕೊಡಬೇಕು ಅದನ್ನು ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸರ್, ಮಹಿಳಾ ಕ್ರೀಡಾಕೂಟ ಯಾವ ರೀತಿ ವಿಶ್ ಮಾಡ್ತೀವಿ? ಎಲ್ಲ ಒಳ್ಳೆಯದಾಗಲಿ. ಸ್ಪೋರ್ಟ್ಸಲ್ಲಿ ಮತ್ತಷ್ಟು ಜನ ನಮ್ಮ ತಾಲೂಕಿಂದ ಬರಬೇಕು ಅಂತ ಆಶಿಸ್ತೀನಿ ಸರ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರ ಮಾಡಿದರೆ ಯಾವ ರೀತಿ ಇದೆ ಸರ್? CP ಯೋಗೇಶ್ವರ್ ಸರ್ 100% ಗೆಲ್ತಾರೆ. ನಾನೊಂದು 25-30 ಹಳ್ಳಿ ಸುತ್ತಿದೆ ಅವ್ರ ಜೊತೆ. ಮತ್ತು ಅರ್ಬನ್ ಹಾಕಿದ್ದಾರೆ ನನಗೆ. ನಾನು ಗಮನಿಸ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಪಾಸಿಟಿವ್ ವೇವ್ ಇದೆ ಅಲ್ಲಿ. ನಮ್ಮ ಗ್ಯಾರಂಟಿಗಳು ಖಂಡಿತವೂ ಕೈ ಹಿಡಿಯುತ್ತೆ. ಯೋಗೇಶ್ವರ್ ಸರ್ ಗೆಲ್ತಾರೆ. ನಮ್ಮ DK ಸಾಹೇಬ್ರ ದೊಡ್ಡ ಹವಾ ಇದೆ ಅಲ್ಲಿ. ನಮ್ಮ DK ಸಾಹೇಬ್ರ ಹವಾ ಗೆಲ್ಲಿಸುತ್ತೆ ಅನ್ನೋದು ನನ್ನ ನಂಬಿಕೆ.